ಆಟಗಾರರ ಕನಸು ಭಾರತ ಇದೀಗ T20 ವಿಶ್ವಕಪ್ ಅನ್ನ ತನ್ನದಾಗಿಸಿಕೊಂಡಿದೆ. ಸತತ 2ನೇ ವಿಶ್ವಕಪ್ ಇದು. ಜೊತೆಗೆ ಸತತ ICCಯ 3ನೇ ವಿಶ್ವಕಪ್ ಅನ್ನ ಭಾರತ ತನ್ನದಾಗಿಸಿಕೊಂಡಿರೋದು. ಸಂಭ್ರಮಾಚರಣೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಗ್ಲೇ ಸಂಭ್ರಮಾಚರಣೆ ಆರಂಭ ಆಗಿತ್ತು. ಬ್ಲೂ ಬಾಯ್ಸ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಯಾವಾಗಿತ್ತು ಆವಾಗಿಂದಲೂ ಕೂಡ ಆ ಸಂಭ್ರಮಾಚರಣೆ ಎಲ್ಲೆಲ್ಲೂ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಈಗ ನೋಡಬೇಕು ನೀವು T20 ವಿಶ್ವಕಪ್ ಮುಡಿಗೇರಿಸಿಕೊಂಡಿರುವಂತಹ ಭಾರತದ ವಿಚಾರವನ್ನು ನಾವು ಗಮನಿಸಿದ್ರೆ ದಾಖಲೆಗಳ ಸುರಿಮಳೆಯನ್ನೇ ಈ ಒಂದು ವಿಶ್ವಕಪ್ ನೀಡಿದೆ ಅಂತಾನೆ ನಾವಿಲ್ಲಿ ಹೇಳಬೇಕಾಗುತ್ತೆ. ಪ್ರತಿಯೊಬ್ಬ ಕೋಟ್ಯಾಂತರ ಭಾರತೀಯರು ಇವತ್ತಿನ ಮ್ಯಾಚ್ ನಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಜೊತೆಗೆ ನಮ್ಮ ಟೀಮ್ ಇಂಡಿಯಾದ ಬಾಯ್ಸ್ ಕೂಡ ಅದೇ ರೀತಿಯಾಗಿ ಆಟ ಆಡಿದ್ದಾರೆ. ಇಡೀ ಒಂದು ಸೀರೀಸ್ ಅನ್ನ ಗಮನಿಸಿದ್ರು ಕೂಡ ಅಂಥದ್ದೇ ಆಟ. ಇವತ್ತು ಬಹಳ ರಣರೋಚಕ ಆಟ ಅಂತಾನೆ ಹೇಳಬೇಕಾಗತ್ತೆ ನಾವಿವತ್ತು. ಕಾರಣ ಸೂರ್ಯಕುಮಾರ್ ನೇತೃತ್ವದ ಈ ಒಂದು ತಂಡ ಯಾವ ರೀತಿಯಾಗಿ ಕಿವೀಸ್ ಅನ್ನ ಬಗ್ಗು ಬಡ್ದಿದೆ. ಭಾರತೀಯರ ಹೃದಯ ಒಡಿತೀವಿ ಅಂತ ಹೇಳಿದ್ರಲ್ಲ ಕ್ಯಾಪ್ಟನ್, ಕಿವೀಸ್ ಕ್ಯಾಪ್ಟನ್, ಇದೀಗ ಆಲ್ ಔಟ್ ಆಗಿದೆ. 3ನೇ ಬಾರಿ ವಿಶ್ವಕಪ್ ಗೆದ್ದ ಮೊದಲ ತಂಡ ಭಾರತ. ಜೊತೆಗೆ ಸತತ 2ನೇ ಬಾರಿ ಅದರಲ್ಲೂ ಕೂಡ ತವರಿನಲ್ಲಿ ತನ್ನ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಉಳಿಸಿಕೊಂಡಿರೋದು, ತವರಿನಲ್ಲಿ ಗೆದ್ದಿರೋದು. ಯಾವ ರೀತಿಯಾಗಿ ನರೇಂದ್ರ ಮೋದಿ ಸ್ಟೇಡಿಯಂ ಕಾಣಿಸ್ತಾ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಒಂದ್ ಕಡೆ ನಾವು ಗಮನಿಸ್ತಾ ಇದೀವಿ ಸಂಜು ಸ್ಯಾಮ್ಸನ್ ಆರ್ಭಟ, ಅಭಿಷೇಕ್ ಮಾಡಿದಂತಹ ಅಬ್ಬರ, ಜೊತೆಗೆ ಏಷ್ಯನ್ ಕೇಶನ್ ಆಟ ಅಷ್ಟೆಲ್ಲ ಆದ್ರೂ ಕೂಡ ಈಗ ಭಾರತೀಯರು ಎಷ್ಟು ಖುಷಿ ಖುಷಿಯಾಗಿ ಇವತ್ತಿನ ಒಂದು ಆಟವನ್ನ ಎಂಜಾಯ್ ಮಾಡಿದ್ರು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಇದು ನಮ್ಮದೇ ಕಪ್ ಅನ್ನುವಂತಹ ರೀತಿ ಆಗಿತ್ತು. ಈ ಒಂದು ಸ್ಟೇಡಿಯಂ ಅಲ್ಲೂ ಕೂಡ ಕಿವೀಸ್ ಕ್ಯಾಪ್ಟನ್ ಹೇಳ್ತಾ ಇದ್ರು ನಾವು ಅಲ್ಲಿ ಸೈಲೆಂಟ್ ಮಾಡ್ತೀವಿ ಈ ಗ್ರೌಂಡ್ ಅನ್ನ ಅಂತ ಹೇಳಿ. ಸೈಲೆಂಟ್ ಆಗಿದ್ದು ಕಿವೀಸ್ ನ ಪಡೆ ಯಾವ ರೀತಿಯಾಗಿ ಅಲ್ಲಿ ಭಾರತೀಯರು ಅಥವಾ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಬಗ್ಗು ಬಡಿದ್ರು ಅನ್ನೋದಕ್ಕೆ ಈ ಒಂದು ಗೆಲುವೆ ಸಾಕ್ಷಿ ಆಗಿದೆ. ಜೈ ಹೋ ಇಂಡಿಯಾ ಅಂತ ಹೇಳಿ ಎಲ್ಲಾ ಕಡೆ ಘೋಷಣೆಗಳು ಮೊಳಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 21 ಬಾಲ್ ಅಲ್ಲಿ ಅಭಿಷೇಕ್ ಶರ್ಮಾ 52 ರನ್, ಅದರಲ್ಲೂ ಕೂಡ 18 ಬಾಲ್ ಅಲ್ಲಿ 50 ರನ್ ಹೊಡೆದು ದಾಖಲೆಯನ್ನ ಕೂಡ ಸೇರಿಸಿದ್ದಾರೆ ಅಭಿಷೇಕ್ ಶರ್ಮಾ. ಅಷ್ಟು ಮಾತ್ರ ಅಲ್ಲ, ಸಂಜು ಸ್ಯಾಮ್ಸನ್ ಕೂಡ ಅದೇ ರೀತಿಯಾದಂತಹ ಆಟ. ಇಶಾನ್ ಕಿಶನ್ 25 ಬಾಲ್ ಅಲ್ಲಿ 54 ರನ್ ಅನ್ನ ಸಿಡಿಸಿರುವಂತದ್ದು. ಪ್ರಮುಖವಾಗಿ ವಿಕೆಟ್ ಗಳನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ 4-6 ಆಟಗಳನ್ನ ಗಮನಿಸಬೇಕಾಗುತ್ತೆ. ಹಾರ್ದಿಕ್ ಪಾಂಡ್ಯ 13 ಬಾಲ್ಗಳಲ್ಲಿ 15 ರನ್ ಅನ್ನ ಅವರು ನೀಡಿರುವುದನ್ನ ಗಮನಿಸ್ತಾ ಹೋದ್ರೆ ಇವತ್ತು ದಾಖಲೆಗಳ ಸುರಿಮಳೆಯನ್ನೇ ಇವತ್ತು ಇಡೀ ಒಂದು ಇವತ್ತಿನ ಫೈನಲ್ ಮ್ಯಾಚ್ ಕೊಟ್ಟಿದೆ ಅಂತಾನೆ ಹೇಳಬೇಕಾಗುತ್ತೆ. ಶಿವಂ ದುಬೆ 8 ಬಾಲ್ ಅಲ್ಲಿ 26 ರನ್ ಅನ್ನ ನೀಡಿರುವುದನ್ನ ಗಮನಿಸಿ ನೀವು. ಪ್ರತಿಯೊಬ್ಬರ ಆಟ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ದಾಖಲೆಗಳ ಆಟ ಯಾಕಂದ್ರೆ ಪ್ರತಿ ಹಿಂದೆ ಇದ್ದಂತಹ ದಾಖಲೆಗಳು ಉಳಿಸಾಗಿದೆ, ಹೊಸ ದಾಖಲೆಗಳು ಇಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ಸಡಗರ ಸಂಭ್ರಮ ಜೋರಾಗಿದೆ. ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಒಂದು ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭಾರತ 3ನೇ ಸಲ ಈ ರೀತಿಯಾಗಿ ICC T20 ವಿಶ್ವಕಪ್ ಅನ್ನ ಗೆದ್ದಿರೋದು ಮಾತ್ರ ಅಲ್ಲ, ಜೊತೆಗೆ ಈ ಒಂದು 2ನೇ ಬಾರಿ ಸತತ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ತಂಡ ಕೂಡ ಭಾರತ ಅನ್ನುವಂತಹ ಒಂದು ದಾಖಲೆಯನ್ನ ಕೂಡ ಈಗಾಗಲೇ ಪಡ್ಕೊಂಡಿರುವಂತದ್ದು. ಯಾವ ತಂಡವೂ ಕೂಡ ತವರಿನಲ್ಲಿ T20 ವಿಶ್ವಕಪ್ ಗೆದ್ದಿಲ್ಲ. ಅದು ಕೂಡ ಈ ಸಲ ಒಂದು ದಾಖಲೆ ಅಂತಾನೆ ನಾವು ಹೇಳಬೇಕಾಗುತ್ತೆ. ಅದು ಕೂಡ ಟೀಮ್ ಇಂಡಿಯಾ ಈಗ ಮಾಡಿರುವಂತದ್ದು. ಸತತ 2ನೇ ಬಾರಿ T20 ವಿಶ್ವಕಪ್ ಅನ್ನ ಗೆದ್ದಿರುವಂತದ್ದು. ಹಾಲಿ ಚಾಂಪಿಯನ್ಸ್ ಮತ್ತೆ ಈ ಒಂದು ಗೆಲುವನ್ನ ಸಾಧಿಸಿರುವಂತದ್ದು. ಜೊತೆಗೆ 3 ಬಾರಿ ಚಾಂಪಿಯನ್ ಆಗಿರುವಂತದ್ದು. ಯಾವ ತಂಡ ಕೂಡ 3 ಬಾರಿ ಚಾಂಪಿಯನ್ ಆಗಿಲ್ಲ. ಅದನ್ನ ಕೂಡ ಭಾರತ ಸಾಧಿಸಿ ತೋರಿಸಿದೆ. ಈಗಾಗಲೇ ನಾವು ಗಮನಿಸ್ತಾ ಹೋಗಬಹುದು ಇಂತಹ ಒಂದು ಸ್ಟೇಡಿಯಂ ನಲ್ಲಿ ಇವತ್ತು ಯಾವ ರೀತಿಯಾಗಿ ಮ್ಯಾಚ್ ಆಗಬಹುದು ಅಹಮದಾಬಾದ್ ಅಲ್ಲಿ ಅನ್ನುವಂತಹ ಒಂದಷ್ಟು ನಿರೀಕ್ಷೆ ಕುತೂಹಲ ಇತ್ತು. ಒನ್ ಡೇ ವಿಶ್ವಕಪ್ ಅನ್ನ ಸೋತಂತಹ ಸ್ಟೇಡಿಯಂ 2023ರಲ್ಲಿ, ಆದ್ರೆ ಅದೇ ಒಂದು ಸ್ಟೇಡಿಯಂ ಅಲ್ಲಿ ಇವತ್ತು T20 ವಿಶ್ವಕಪ್ ಅನ್ನ ಗೆದ್ದು ತೋರಿಸಿದ್ದಾರೆ ನಮ್ಮ ಆಟಗಾರರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ನ್ಯೂಜಿಲೆಂಡ್ ನ ಮೊದಲ ಕಪ್ ನ ಕನಸು ಕೂಡ ಭಗ್ನ ಆಯಿತು. ಈ ಮೂಲಕ ಭಾರತ ನಾವೆಂದೆಂದಿಗೂ ಕೂಡ ಶ್ರೇಷ್ಠ ಅನ್ನೋದನ್ನ ತೋರಿಸಿದ್ದಾರೆ ನಮ್ಮ ಹೆಮ್ಮೆಯ ಆಟಗಾರರು. ಇವತ್ತು ಕೋಟ್ಯಾಂತರ ಭಾರತೀಯರು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಅನೇಕರ ಹಾರೈಕೆ ಇತ್ತು. ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಆಯಿತು. ಎಲ್ಲೆಲ್ಲೂ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ಈಗಾಗಲೇ
ಒಂದ್ ಕಡೆ ಯಾವಾಗ ಫೀಲ್ಡಿಂಗ್ ಅನ್ನ ಕಿವಿಸ ಆಯ್ದುಕೊಳ್ತೋ, ಬ್ಯಾಟಿಂಗ್ ಅನ್ನ ಭಾರತಕ್ಕೆ ಬಿಟ್ಕೊಡ್ತೋ, ಆಗ್ಲೇ ರೌದ್ರಾವತಾರವನ್ನ ನಮ್ಮ ಆಟಗಾರರು ತೋರಿಸಿದ್ರು. Are you guys ready to party? ಎಸ್, ಭಾರತ ಈಗ ಗೆಲುವನ್ನ ಸಾಧಿಸಿದೆ. ಸಂಭ್ರಮಾಚರಣೆ ಜೋರ ಆಗಿದೆ. ಯಾಕಂದ್ರೆ ಆ ಸಂಭ್ರಮಾಚರಣೆ ನಾವು ಕೇವಲ ದೃಶ್ಯಗಳಲ್ಲಿ ನೋಡಬಹುದು ಮಾತ್ರ ಅಲ್ಲ, ನೀವು ಕೂಡ ನಿಮ್ಮ ಸಂಭ್ರಮಾಚರಣೆಯ, ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡಿದೀವಿ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಈ ಒಂದು ಖುಷಿಯ ವಿಚಾರವನ್ನ ಅಥವಾ ಏನು ಗೆದ್ದಿದ್ದೀವಿ ಆ ವಿಜಯೋತ್ಸವನ್ನ ನಮ್ಮ ಜೊತೆ ಕೂಡ ಹಂಚಿಕೊಳ್ಳಬಹುದು. ನೇತ್ರಾವತಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನೇತ್ರಾವತಿ ಅವರೇ ನಮಸ್ತೆ. ಯಾವ ರೀತಿಯಾಗಿ ಜೋಶ್ ಇದೆ, ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ಆಚರಣೆನ ಹೇಗ್ ಮಾಡ್ತಿದ್ದೀರಾ? ನೇತ್ರಾವತಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಈಗಾಗಲೇ ಸಂಭ್ರಮಾಚರಣೆ ದೃಶ್ಯಗಳನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಈ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ರು. ಆಗ್ಲೇ ಸ್ಟಾರ್ಟ್ ಆಗಿತ್ತು. ಕಾರಣ, ಯಾವಾಗ ಭಾರತ ಹೈ ಸ್ಕೋರ್ ಅನ್ನ ಮಾಡ್ತು, ಯಾಕಂದ್ರೆ ಈ ಒಂದು ಸ್ಕೋರ್ ಕೂಡ ದಾಖಲೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬೇಕು. T20 ವಿಶ್ವಕಪ್ ಫೈನಲ್ ನಲ್ಲಿ ಗಳಿಸಿದಂತಹ ಅತ್ಯಧಿಕ ಸ್ಕೋರ್ ಕೂಡ ಇದು. ಬಹುತೇಕ ಪಬ್ಗಳಲ್ಲಿ ಸಂಭ್ರಮಾಚರಣೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಸಂಜೆಯಿಂದಲೇ ಮ್ಯಾಚ್ ಅನ್ನು ತುಂಬಾ ಎಂಜಾಯ್ ಮಾಡಿದ್ರು. ಪಂದ್ಯ ಗೆದ್ದಂತ ಸಂದರ್ಭದಲ್ಲಿ ಅವರ ಸಂಭ್ರಮಾಚರಣೆ ಅಂತೂ ಮುಗಿಲಿ ಮುಟ್ಟಿತ್ತು. ಇಂಡಿಯಾ ಇಂಡಿಯಾ ಅಂತೇಳಿ ಈಗಾಗಲೇ ಸಂಭ್ರಮಾಚರಣೆನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಾ ಇರ್ಬೋದು. ಮೇಡಮ್, ಇವತ್ತು ಮ್ಯಾಚ್ ನೋಡಿದ್ರಿ, ಹೇಗೆ ಅನಿಸ್ತು ಇವತ್ತು ಮ್ಯಾಚ್ ಅಂತ? ಸರ್, ತುಂಬಾ ಖುಷಿ ಆಯ್ತು. ಇನ್ನೊಂದು ಹೇಳ್ಬೇಕಂತ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಏಕೈಕ ಟೀಮ್ 3 ಸಲ ವರ್ಲ್ಡ್ ಕಪ್ ಗೆದ್ದಿರೋದು T20 ವರ್ಲ್ಡ್ ಕಪ್ ಇಂಡಿಯಾ ಮಾತ್ರ. 3ನೇ ಸಲ ಗೆದ್ದಿದ್ದೀವಿ. ಎಲ್ಲಾದ್ರೂ ಮಧ್ಯ ತುಂಬಾ ಖುಷಿ ಆಗ್ತಾ ಇದೆ. ಗೆಲ್ತೀವಿ ಅಂತ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿ ಗೆಲ್ತೀವಿ. ಇಟ್ ವಾಸ್ ಅಮೇಜಿಂಗ್. ಸೆಮಿಫೈನಲ್ ನೋಡಿದಾಗ ಎಲ್ಲೊಂದ್ ರೀತಿ ಕ್ಲೋಸ್ ಫೈಟ್ ಬರುತ್ತೆ ನ್ಯೂಜಿಲೆಂಡ್ ಮೇಲೆ ಮ್ಯಾಚ್ ಅಲ್ಲಿ ಅಂತ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡಿದ್ರು. ಯಾವುದೇ ಕ್ಲೋಸ್ ಫೈಟ್ ಬರಲಿಲ್ಲ. ಇವತ್ತು 96 ರನ್ಗಳಲ್ಲಿ ವಿನ್ ಆಗಿದ್ದೀವಿ. ಈ ಒಂದು ಕ್ಷಣ ನೋಡೋದಾದ್ರೆ ಸರ್, ಇನ್ನೊಂದು ಹೇಳ್ಬೇಕಂದ್ರೆ ಯಾವ ತರ ಬಂದಿತ್ತಂದ್ರೆ, ಇಂಡಿಯಾ ಸೆಮಿಫೈನಲ್ಸ್ ಕ್ವಾಲಿಫೈ ಆಗೋದೇ ಡೌಟ್ ಇತ್ತು, ತುಂಬಾ ಕಷ್ಟ ಆಯ್ತು. ಅದನ್ನು ಗೆದ್ದು ಮುಂದೆ ಬಂದು ಫೈನಲ್ಸ್ ಗೆದ್ದಿದ್ದಾರೆ. ವಾಟ್ ಆ ಡಿಫೆಂಡಿಂಗ್! ಬೂಮ್ರಾ ಆಗಿರ್ಬೋದು, ಪ್ರತಿಯೊಬ್ರು, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಔಟ್ ಆಫ್ ದಿಸ್ ವರ್ಲ್ಡ್. ಇಂಥ ಒಂದು ಟೀಮ್ ಐ ಥಿಂಕ್ ಇಡೀ ಪ್ರಪಂಚದ ದ ಬೆಸ್ಟ್ ಟೀಮ್ ಅಂದ್ರೆ ಇಂಡಿಯಾ ಮಾತ್ರ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿರೋ ಸಂಭ್ರಮಾಚರಣೆ ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಇವತ್ತು ಯಾರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ನೀವು? ಇಂಡಿಯಾ, ಓನ್ಲಿ ಇಂಡಿಯಾ. ಮತ್ತೆ ಅಕ್ಷರ್ ಪಟೇಲ್ ಅವ್ರೇನಿದೆ ಬೌಲರ್ ಅಂದ್ರೆ ಪಕ್ಕ ಬೌಲರ್ ಅವರು. ಸಂಜು ಸ್ಯಾಮ್ಸನ್ ಎಲ್ಲೋ ಒಂದು ಕಡೆ ಫಾರ್ಮ್ ಇಲ್ಲದೆ ಪರದಾಡ್ತಾ ಇದ್ರು. ಲಾಸ್ಟ್ 3 ಮ್ಯಾಚ್ ಅಲ್ಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪರ್ಫಾರ್ಮೆನ್ಸ್ ಸಂಜು ಸ್ಯಾಮ್ಸನ್ ಬಗ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಫ್ ದ ಇಂಡಿಯಾ, ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್, ಸಂಜು ಸ್ಯಾಮ್ಸನ್. ಬೆಸ್ಟ್ ವಿಕೆಟ್ ಕೀಪರ್ ಧೋನಿ ಬಿಟ್ರೆ ನೆಕ್ಸ್ಟ್ ನಮ್ ಸಂಜು ಸ್ಯಾಮ್ಸನ್ಗೆ. ಮೇಡಮ್, ಇವತ್ತಿನ ಮ್ಯಾಚ್ನ ಬಗ್ಗೆ ಮಾತಾಡಿದ್ರು, ನೀವ್ ಹೇಳಿ ಇವತ್ತು ಮ್ಯಾಚ್ ಹೇಗೆ ಅನಿಸ್ತು ನಿಮ್ಗೆ ಅಂತ? ತುಂಬಾ ಖುಷಿ ಅನ್ಸಿತ್ತು. ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ. ವಿ ಆರ್ ಸೋ ಪ್ರೌಡ್. ವಿ ಆರ್ ಸೋ ಫಕಿಂಗ್ ಪ್ರೌಡ್ ಆಫ್ ಇಂಡಿಯಾ.
ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಇವತ್ತಿನ ಮ್ಯಾಚ್ ಅಲ್ಲಿ? ನಾನು ಆಕ್ಚುಲಿ ಹಾರ್ದಿಕ್ ಪಾಂಡ್ಯನ ಅನ್ಕೊಂಡಿದ್ದೆ, ಬಟ್ ಐ ಥಿಂಕ್ ತಿಲಕ್ ವರ್ಮಾ ಪ್ಲೇಡ್ ವೆರಿ ವೆಲ್. ಐ ಥಿಂಕ್ ಹಾರ್ದಿಕ್ ಪಾಂಡ್ಯ, ಐ ಥಿಂಕ್ ಬೂಮ್ರಾ, ಬೂಮ್ರಾ, ಯೇ! ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಮ್ಯಾಚ್ ಅನ್ನು ಎಂಜಾಯ್ ಮಾಡ್ತಿರುವಂತದ್ದು ನೀವು ನೋಡ್ತಾ ಇರುವ ದೃಶ್ಯದಲ್ಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಇವತ್ತು ಇಂಡಿಯಾ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು, ಇವತ್ತು ಮ್ಯಾಚ್ ಗೆದ್ದೇ ಗೆಲ್ತಾರೆ ಅನ್ಕೊಂಡಿದ್ರು. ಆದ್ರೆ ಇಷ್ಟೊಂದು ಲಾರ್ಜ್ ವಿನ್ ನಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನುವಂಥದ್ದು ಯಾರು ಕೂಡ ಅಷ್ಟು ಊಹೆ ಮಾಡಿಲ್ಲ. ಇಲ್ಲಿ ಕೂಡ ಒಂದಷ್ಟು ಜನ ಇದ್ರು, ಅವ್ರನ್ನ ನಾನು ಮಾತಾಡ್ತೀನಿ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಹಿಂದಿ ಮ್ಯಾಚ್ ವಾಸ್ ವೆರಿ ಅಮೇಸಿಂಗ್. ವಿ ಲವ್ಡ್ ಇಟ್ and everyone played very nicely, and this is the sport we all love. India gets together because of cricket. How was the match today? The match was amazing. It was so much fun. Okay. The match was so much fun. The vibe is very good here. Like, woo, India! ಅಂದ್ರೆ ಪ್ರತಿಯೊಂದು ಪಬ್ಗಳಲ್ಲಿ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ರು. ಇವತ್ತು ಮ್ಯಾಚ್ ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸವನ್ನು ಇಟ್ಕೊಂಡು ಬಂದಿದ್ರು. ಆದ್ರೆ ಈ ಸಂಭ್ರಮಾಚರಣೆ ಜೋರಾಗಿದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇದೀಗ ಹೊಸಪೇಟೆಯಿಂದ ಕೊಟ್ರೇಶನ್ ಅವರು ಕರೆ ಮಾಡಿದ್ದಾರೆ. ಕೊಟ್ರೇಶ್ ಅವರೇ, ಹೇಗಿತ್ತು ಮ್ಯಾಚ್? ತುಂಬಾ ಖುಷಿ ಆಯ್ತು ನಿಮಗೆ. ನನಗಿನ ಜಾಸ್ತಿ ನನ್ ಮಗ ಮಾತಾಡ್ದ ನೋಡ್ರಿ, ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ಅವ್ನು ಇದುವರೆಗೂ ಲೈವ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟೆ. ಅವನೇ ಅಪ್ಪಾಜಿ ಕಾಲ್ ಮಾಡ್ರಿ, ನಾನು ಮಾತಾಡ್ತೀನಿ ಅಂತ ಕಾಲ್ ಮಾಡಿದ್ದೀನಿ. ಓಕೆ, ಮಾತಾಡ್ತಾನ ಅವನು? ಹಾ ಮಾತಾಡ್ತಾನ ಮ್ಯಾಮ್, ಮಾತಾಡಮ್ಮ. ಹೇಗಿತ್ತು? ಏನ್ ಹೆಸರು? ಚಂದನ್. ಚಂದನ್, ಹೇಗಿತ್ತು ಮ್ಯಾಚ್? ನೋಡ್ದ್ಯಾ ನೀನು? ಫುಲ್ ಖುಷಿ ಆಯ್ತು. ಫುಲ್ ಖುಷಿ ಆಯ್ತಾ? ಯಾರು ಇಷ್ಟ ನಿನಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇವತ್ತು ಆಡಿದ್ರಾ? ಇದ್ದಿಲ್ಲ, ಚಾಂಪಿಯನ್ ನೋಡಿದ್ರು, ಅದು ಖುಷಿ ಆಯ್ತು. ಸ್ಯಾಮ್ಸನ್ ಆಡಿದ್ರಲ್ಲ, ಅದು ಖುಷಿ ಆಯ್ತು. ಹೌದಾ? ನೀನು ಫುಲ್ ಮ್ಯಾಚ್ ನೋಡ್ದಾ? ಬೂಮ್ರಾ ಇಷ್ಟ ಆದ್ನಾ? ಯಾರೀಗ ಈ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರಲ್ಲ, ಬೂಮ್ರಾ ಆಗಿರ್ಬೋದು, ಸ್ಯಾಮ್ಸನ್ ಹೇಳಿದ್ಯಲ್ಲ, ಫುಲ್ ಮ್ಯಾಚ್ ನೋಡ್ದಾ ನೀನು? ಮ್ಯಾಚ್ ನೋಡ್ದೆ? ಈಗ ಏನ್ ಅನ್ಸ್ತಾ ಇದೆ? ಫುಲ್ ಖುಷಿ ಆಯ್ತಿದೆ. ಖುಷಿ ಆಗ್ತದೆ. ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ರವಿಕುಮಾರ್ ಅನ್ನುವರು ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಏನ್ ಅನ್ಸ್ತಾ ಇದೆ ಈಗ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಖುಷಿ ಆಗ್ತಾ ಇದೆ. ಯಾವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ನಾವು ಇವತ್ತು ಬುಮ್ರಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ವಿ ಮೇಡಮ್. ಮತ್ತೆ ಸಂಜು ಸ್ಯಾಮ್ಸನ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೇಡಮ್. ತ್ರೀ ಮ್ಯಾಚ್ಗಳಲ್ಲಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್. ಮತ್ತೆ ಇವತ್ತು ಹಿಸ್ಟ್ರಿ ಮೇಲೆ ಹಿಸ್ಟ್ರಿ ಏನಂತ ಹೇಳ್ತಿದ್ದೀರಿ? ಹೌದು ಮೇಡಮ್, 253ನೇ ಬಾರಿ ಹೊಡೆದಿದ್ದಾರೆ ಮೇಡಮ್ ಇದೇ ಟೂರ್ನಿಮೆಂಟ್ ಅಲ್ಲಿ, ಒಂದೇ ಬಾರಿಲಿ. ತುಂಬಾ ಖುಷಿ ಆಗ್ತಿದೆ ಅನ್ಕೊಂಡಿದ್ರಾ? ಹೌದು ಮೇಡಮ್, ಖಂಡಿತ ಇಂಡಿಯಾನೇ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೆ ಮೇಡಮ್. ಫಸ್ಟ್ ಬ್ಯಾಟಿಂಗ್ ಯಾವಾಗ ಇವರು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಅಂತ ಗೊತ್ತಾಯ್ತು, ಅವಾಗಲೇ ಗೆಲ್ಲುತ್ತೆ ಅಂತ ಗೊತ್ತಿತ್ತು ಮೇಡಮ್. ಥ್ಯಾಂಕ್ ಯು ರವಿಕುಮಾರ್ ಅವರೇ. ಮೂರ್ತಿ ಅನ್ನುವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೂರ್ತಿ ಅವರೇ, ಏನ್ ಅನ್ಸ್ತಾ ಇದೆ ಈಗ? ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ? ಬೆಂಗಳೂರಲ್ಲಿ ತುಂಬಾ ಸೆಲೆಬ್ರೇಷನ್ ತುಂಬಾ ಜೋರಾಗಿ ನಡೀತಿದೆ ಮೇಡಮ್. ಓಕೆ. ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ. ಸಂಡೇ ಇರೋದ್ರಿಂದ ಫ್ಯಾಮಿಲಿ ಸಮೇತ ಎಲ್ಲರೂ ಮನೇಲೆ ನೋಡ್ತಾ ಇದ್ವಿ. ಓಕೆ. ಸೊ ತುಂಬಾ ಮನೇಲಿ ಎಲ್ಲರೂ ಸಂತಸದಿಂದ ನೋಡ್ತಾ ಇದ್ವಿ ಮೇಡಮ್. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ನಮ್ಗೆ ಫಸ್ಟ್ ಸಂಜು ಸ್ಯಾಮ್ಸನ್ ಮತ್ತೆ ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಅವ್ರು ಬಂದ್ಬಿಟ್ಟು ಫಾರ್ಮ್ ಬಂದಿರೋದು ನೋಡಿ ತುಂಬಾ ಖುಷಿ ಆಯ್ತು. ಓಕೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರು ತುಂಬಾ ಫಾಲ್ ಡೌನ್ ಆಗಿದ್ದು. ಸೊ ಫೈನಲ್ ಅಲ್ಲೇ ಅವರು ಬಂದ್ಬಿಟ್ಟು ಚೆನ್ನಾಗಿ ಆಡಿದ್ರಿಂದ. ಹೌದು, ಅಭಿಷೇಕ್ ಅಂತ ಪಾಪ ಯಾವ ಮ್ಯಾಚ್ ಇದ್ರಲ್ಲಿ ಆಡಿರ್ಲಿಲ್ಲ, ಫಸ್ಟ್ ಅಲ್ಲೇ. ಮೇಡಮ್, ನಾವು ಬ್ಯಾಟಿಂಗ್ ಮೇನ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಈ ಸರಿ ಕಮ್ ಬ್ಯಾಕ್ ಮಾಡ್ಲೇಬೇಕು ಅಂತಾನೆ ಅರ್ಧಕ್ಕರ್ಧ ನಾವು ನೋಡಿದ್ವಿ. ಸೊ ನಮ್ಗೆ ಎಲ್ಲೂ ನಿರಾಸೆ ಆಗಿಲ್ಲ. ಎಲ್ಲ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಅದ್ರಲ್ಲೂ ಸಂಜು ಸ್ಯಾಮ್ಸನ್ ಅವ್ರದ್ದು ಕಂಟಿನ್ಯೂಸ್ಲಿ 350s ಬಂತಲ್ಲ. ಸೊ ಒಂದೇ ಒಂದು ಮಿಸ್ ಆಗಿತ್ತು ಅಂದ್ರೆ ಸಂಜು ಸ್ಯಾಮ್ಸನ್ ಅವರು 100 ಮಾಡ್ಬಿಟ್ಟಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಕರೆಕ್ಟ್. ಅದೇ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೂರ್ತಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ರಾಕೇಶ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಕೇಶ್ ಅವರೇ, ನಮಸ್ತೆ. ಸೆಲೆಬ್ರೇಷನ್ ಜೋರಾ?
ಹಾ ತುಂಬಾ ಜಾಸ್ತಿ ಇದೆ. ಯಾರ ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ celebration ಜಾಸ್ತಿ madam? ಇಟ್ಕೊಂಡಿದ್ರಿ? ಅದೇ ಸಂಜು ಸ್ಯಾಮ್ಸಂಗ್ ಅವ್ರು ಮೇಡಮ್. ಓಕೆ, ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ಹಾ ಹೌದು ಮೇಡಮ್. ಟಫ್ ಫೈಟ್ ಬರ್ಬೋದು ಅಂತ ಅನ್ಕೊಂಡಿದ್ರಾ? ಹೌದು ಅನ್ಕೊಂಡಿದ್ದಾರೆ. ಮ್ಯಾಚ್ ಸರಿಯಾಗಿ ನೋಡಿಲ್ಲ ಮೇಡಮ್. ನಾಳೆ ಎಕ್ಸಾಮ್ ಇದೆ, ಸೆಕೆಂಡ್ PUC. ಅಯ್ಯೋ, ಅದ್ರ ಮಿಡ್ಲಲ್ಲಿ ನೀವು ಮ್ಯಾಚ್ ನೋಡೋದು ಓದೋದು, ಮ್ಯಾಚ್ ನೋಡೋದು ಓದೋದು. ಓಕೆ, ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ವರ್ಲ್ಡ್ ಕಪ್ ಗೆದ್ದಿದೀವಿ, ಏನ್ ಹೇಳ್ತೀರಿ? ಖುಷಿ ಇದೆ ಮೇಡಮ್, ಪಾರ್ಟಿ ಮಾಡೋಣ ಅಷ್ಟೇ. ಓಕೆ, ಡನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀಲಜಾ ಅನ್ನೋರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನೀಲಜಾ ಅವ್ರ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮ್ಯಾಚ್ ಫುಲ್ ನೋಡಿದ್ರಾ? ಹಾ, ಫುಲ್ ನೋಡಿದ್ರಿ. ಓಕೆ, ಖುಷಿ ಆಗತ್ತದ್ರಿ. ಯಾರು ಇಷ್ಟ ಆದ್ರು? ಯಾರ ಆಟ ಇಷ್ಟ ಆಯ್ತು? ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಬುಮ್ರಾ ಅವ್ರ ವಿಕೆಟ್ ತೆಗದ್ರಲ್ಲ, ಅವ್ರದ್ದು ಬಾಳ ಇಷ್ಟ ಆಯ್ತ್ರಿ. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ನಾವು ಅಬ್ರಸಿ ಬಬ್ರದ್ವಲ್ಲ, ಆಗ ಏನನ್ಸ್ತು? ಅವಾಗಂತೂ ಫುಲ್ ಇದು ಆಯ್ತ್ರಿ. ಇನ್ನ ಹೊಡಿತಿದ್ರು, ಹಂಗ್ ನೋಡಿದ್ರ ಚಲೋ ಆಡ್ಯಾರ್ರಿ. 256 ರನ್ಸ್. ಏನಾದ್ರು ಟಫ್ ಆಗ್ಬೋದು ಅಂತ ಅನ್ಕೊಂಡಿದ್ರ? ಎಲ್ರು ಹೇಳ್ತಾ ಇದ್ರು ಕಿವೀಸ್ ಮೇಲೆ ಸ್ವಲ್ಪ ಟಫ್ ನಾವ್ ಅನ್ಕೊಂಡಂಗಿಲ್ಲ ಅಂತ ಹೇಳಿ ಟೀಮ್ ಬಗ್ಗೆ. ಫಸ್ಟ್ ಅನಿಸ್ತಿತ್ತು, ಅವಾಗ 33ಗೆ ಒಂದೆರಡು ವಿಕೆಟ್ ಬಿಡೋಣ, ಅವಾಗ ಕನ್ಫರ್ಮ್ ಆಯ್ತು ವಿನ್ ಆಗ್ತದ ಇಂಡಿಯಾ ಅಂತ ಹೇಳ್ರಿ. ಕರೆಕ್ಟ್ ಆಗಿ ನಮ್ಗೆ ಬ್ಯಾಟಿಂಗ್ ನಾವು ಚೂಸ್ ಕರೆಕ್ಟ್ ಆಯ್ತು ಅಂತ ಅನ್ಸ್ತಾ? ಹಾ, ಬ್ಯಾಟಿಂಗ್ ಮಸ್ತ್ ಮಾಡ್ಯಾರಿ. ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್? ಬೂಮ್ರಾನಾ? ಬುಮ್ರಾ. ಹಾ ಓಕೆ, ಏನ್ ಸೆಲೆಬ್ರೇಷನ್ ನಡೀತಾ ಇದೆಯಾ? ಹಾ ರೀ, ಸೆಲೆಬ್ರೇಷನ್ ನಡೀತಾ ಇದೆಯಾ? ನೀವು ಮ್ಯಾಚಸ್ ನೋಡ್ತೀರಾ ಯಾವಾಗ್ಲೂ? ಹಾ, ಯಾವಾಗ್ಲೂ ನೋಡ್ತಿರ್ತೀವ್ರಿ. ಇವತ್ತು ಫುಲ್ ನೋಡಿದ್ವಿ, ಫೈನಲ್ ಅದ ಅಂತೇಳಿ. ನಮ್ ವಿಜಯಪುರದಾಗು ಗಾಂಧಿ ಚೌಕ್ನಾಗ ಫುಲ್ ಮಸ್ತ್ ಸೆಲೆಬ್ರೇಷನ್ ನಡ್ಸ್ಯಾರಿ. ಓಕೆ, ಥ್ಯಾಂಕ್ ಯು ನೀಲಜಾ ಅವರೇ. ಬಸವರಾಜು ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ಹೇಗಿದೆ ಜೋಶ್? ಫುಲ್ ಜೋರ್ ಇದೆ ಮೇಡಮ್. ಓಕೆ, ಏನ್ ಹೇಳ್ತೀರಿ ಮ್ಯಾಚ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಗೆದ್ದಿರೋದ್ರ ಬಗ್ಗೆ? ತುಂಬಾ ಎಕ್ಸಾಕ್ಟ್ ಆಗಿತ್ತು ಮ್ಯಾಚ್. ಹಾ, ನಮಗೆ ಕಾನ್ಫಿಡೆಂಟ್ ಇತ್ತು ಇಂಡಿಯಾ ಗೆಲ್ಲುತ್ತೆ ಅಂತೇಳಿ. ಓಕೆ, ಮೇಡಮ್. ಯಾಕಂದ್ರೆ ಟಫ್ ಫೈಟ್ ಕೊಡ್ಬೋದೇನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲ ಮೇಡಮ್, ನಮ್ಮ ಇಂಡಿಯಾ ಬಗ್ಗೆ ಬಹಳ ಕಾನ್ಫಿಡೆಂಟ್ ಇತ್ತು ನಮಗೆ. ನಾವು ಪ್ರತಿಯೊಂದು ಮ್ಯಾಚ್ ನೋಡಿದೀವಿ. ಹೌದು ಮೇಡಮ್. ಯಾರು ಇಷ್ಟ ಮೇಡಮ್? ಯಾರು ಫೇವ್ರೆಟ್ ಪ್ಲೇಯರ್ ಯಾರು? ಮೇಡಮ್, ನಮಗೆ ವಿರಾಟ್ ಕೊಹ್ಲಿ ಅವರು ಇಲ್ಲದಕ್ಕೆ ಬಹಳ ಬೇಜಾರಾಗಿದೆ. ಓಕೆ, ಹೌದು ಮೇಡಮ್. ಈಗ ಅಂದ್ರೆ ನಾವು ಬೂಮ್ರಾ, ಅಕ್ಷರ್ ಪಟೇಲ್, ಸಂಜು ಅಕ್ಷರ್ ಸ್ಯಾಮ್ಸನ್. ಪಟೇಲ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ದೀಪಕ್ ಅನ್ನೋರು ಕರೆ ಮಾಡಿದ್ದಾರೆ ಅರಸೀಕೆರೆಯಿಂದ. ದೀಪಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ನಮ್ಮ ಹಿಸ್ಟ್ರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಕ್ರಿಕೆಟ್ ಅಲ್ಲಿ ಆಲ್ರೆಡಿ ನಾವು ಎಲ್ಲಾ ದಾಖಲೆಗಳನ್ನ ಉಡಿಸ್ ಮಾಡಿದೀವಿ, ಹೊಸ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದೀವಿ. ಮೇಡಮ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೇಡಮ್. ನಾವು ಅನ್ಕೊಂಡಂಗೆ ಅದಕ್ಕಿಂತ ಮೀರಿ ಒಳ್ಳೆ ಸ್ಕೋರ್ ಅಲ್ಲಿ ಗೆದ್ದಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು? 255 ಅಂದ್ರೆ 250 ಏನಾದ್ರೂ ಆಗ್ಬೋದು, ಅಥವಾ 200 ಆ ತರದಿತ್ತ ಹೇಗೆ? ಹೆಚ್ಚು ಕಮ್ಮಿ ಮೇಡಮ್ 250 ಹತ್ತತ್ರ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಮೇಡಮ್. ಆದ್ರೆ ಬಹಳ ಸ್ಕೋರ್ ಇಂದ ಗೆದ್ದಿದ್ದಾರೆ. ತುಂಬಾ ಖುಷಿ ಆಯ್ತು ಮೇಡಮ್. ಅಲ್ಲಿನ ಕ್ಯಾಪ್ಟನ್ ಹೇಳ್ತಾ ಇದ್ರು, ನಾವು ಗ್ರೌಂಡ್ ಅನ್ನೇ ಸೈಲೆಂಟ್ ಮಾಡ್ತೀವಿ ಅಂತ. ಅದೇ ಅವ್ರು ಹೇಳಿದ ಮಾತಿಗೆ ಬಹಳ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ದಾರೆ ಮೇಡಮ್. ಸೈಲೆಂಟ್ ಆಗಂಗೆ ಸ್ಕೋರ್ ಮಾಡಿದ್ದಾರೆ. ಯಾರ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರಿ? ನಾವು ಅದೇ ಸ್ಯಾಮ್ಸಂಗ್ ಮೇಲೆ ಇದ್ ಮಾಡಿದ್ವಿ ಮೇಡಮ್. ಆದ್ರೆ ಬಹಳ ಚೆನ್ನಾಗಿ ಅವರು ಮೂರ್ 6 ಹೊಡೆದ್ರಲ್ಲ, ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಲಾಸ್ಟ್ ಓವರ್ ನೋಡಿದಾಗ ಏನ್ ಅನ್ಸ್ತು? ಲಾಸ್ಟ್ ಓವರ್ ಅಲ್ಲೂ ಚೆನ್ನಾಗಿ ಹೊಡೆದ್ರು ಮೇಡಮ್. ಲಾಸ್ಟ್ ಓವರ್ ಅಲ್ಲೂ ಚೆನ್ನಾಗಿ ಸ್ಕೋರ್ ತಗೊಂಡ್ ಬಂದ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಮೇಡಮ್. ಆ ಸ್ಕೋರ್ ಬಂದಿದ್ರಿಂದಾನೇ ಅವ್ರಿಗೆ ಒಂದ್ ಸ್ವಲ್ಪ ನರ್ವಸ್ ಆಗಿ ಸ್ವಲ್ಪ ಇದಾಯ್ತು ಮೇಡಮ್. ಮ್ಯಾಚ್ ಗೆಲ್ಲೋದಕ್ಕೆ ಅವಕಾಶ ಆಯ್ತು. ನಮ್ದು ಫಾಸ್ಟ್ 50 ಆಗಿತ್ತಲ್ಲ. ಹೌದು ಮೇಡಮ್, ಹೌದು ಮೇಡಮ್. ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್. ಎಸ್, ಥ್ಯಾಂಕ್ ಯು ದೀಪಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ ಮೇಡಮ್, ಥ್ಯಾಂಕ್ ಯು. It's always the best feeling when India is winning.
ಜಸ್ಟ್ ಓನ್ಲಿ ಇಂಡಿಯಾ ಭಾರತ್ ಮಾತಾ ಕಿ ಓವರ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಚ್ ಅಲ್ಲಿ? ಬ್ರೋ ನಾ ಯಾರಿಗೂ ಕಂಪೇರ್ ಮಾಡೋದಲ್ಲ ಬ್ರೋ, ಏನಿದ್ರು ನಮ್ಮ ಇಂಡಿಯಾ ಆಲ್ವೇಸ್ ಇಂಡಿಯಾ 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 ಸ್ಯಾಮ್ಸಂಗ್ ಆಡಿದ್ದಾರೆ, ಎಲ್ಲರೂ ಕನೆಕ್ಟ್ ಆಡಿದ್ದಾರೆ. ನೋಡಿ ಸರ್, ನಾವು ಕಿಶನ್ ಅಂದ್ರೆ ಭಾಳ ನಮ್ಗೆ ಇಷ್ಟ ರೀ. ಅಭಿಷೇಕ್ ಶರ್ಮಾ ಅಂದ್ರೆ ಭಾಳ ಇಷ್ಟ ರೀ ಸರ್, ಖಂಡಿತ ಇಷ್ಟ ರೀ. ಸಂಜು ಸ್ಯಾಮ್ಸನ್ ಭಾಳ ಭಾರಿ ಆಡಿರ್ತಾರೆ ಇವತ್ತು ರೀ. हिस्ट्री रिपीट करेंगे, हिस्ट्री डिफीट करेंगे. Team India, get it on. All the best. ನನ್ನ ಮಕ್ಕಳು ಇಷ್ಟ ಆಗಿದೆ. ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ. ನೆಕ್ಸ್ಟ್ ಕಮಿಂಗ್ ಅದು ಬಿ 4ನೇ ಕಪ್ ನಾವೇ ತರ್ತೀವಿ ರೀ. ಭಾಳ ಕ್ರೇಜ್ ಆಗಿದೆ ಸರ್. ಫಸ್ಟ್ ಧೋನಿ, ಸೆಕೆಂಡ್ ಸ್ಯಾಮ್ಸಂಗ್ ಆಡಿದ್ದಾರೆ. Amazing. It was phenomenal. It was one of the best matches that we have seen in this tournament. Thank you. ಸಂಜು ಸ್ಯಾಮ್ಸನ್ ಲಾಸ್ಟ್ 3 ಮ್ಯಾಚಸ್ ಇಂದನೂ 80+ ಸ್ಕೋರ್ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಸರ್, ಅವರೇ ಮಿಸ್ಟರ್ ಕನ್ಸಿಸ್ಟೆಂಟ್. He better get man of the tournament. India has relied on him for the crucial games, and he's come in clutch. So we owe everything to Sanju Samson in this tournament. ಬೂಮ್ರಾ ಬೌಲಿಂಗ್ ಬಗ್ಗೆ ಸರ್, ಅವ್ರು ಏನ್ ಬೌಲಿಂಗ್ ಸರ್. ಲಾಸ್ಟ್ ಮ್ಯಾಚ್ ಅಲ್ಲಿ ಆ ಸೆಕೆಂಡ್ ಲಾಸ್ಟ್ ಓವರ್ ಏನ್ ಕ್ಲಚ್ ಅಲ್ಲಿ ಬಂದ್ರು. ಮತ್ತೆ ಈ ಮ್ಯಾಚ್ ಅಲ್ಲಿ 15 ರನ್ಸ್ ಅಷ್ಟೇ ಕೊಟ್ಟಿರೋದು, 4 ವಿಕೆಟ್ ಸರ್. ಇನ್ನೇನ್ ಹೇಳ್ಬೋದು ಸರ್ ಅವ್ರ ಬಗ್ಗೆ. ಮ್ಯಾಚ್ ಸಿದ್ದಲಿಂಗಯ್ಯ ಮಾಡಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದಲಿಂಗಯ್ಯ ಅವರೇ, ಎಲ್ಲಾ ಕಡೆ ಸಂಭ್ರಮಾಚರಣೆ ಜೋರಾಗಿದೆ. ನಿಮ್ಮ